ಹಾಯ್ ಡಿವೈನ್ ಸೋಲ್ಸ್, ಎಲ್ಲರಿಗೂ ಫ್ಲೇವರ್ಫುಲ್ ಯೂನಿವರ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಂಕೇಶ್, ಸರ್ಟಿಫೈಡ್ ಟ್ಯಾರೋ ರೀಡರ್, ಆಕಾಶಿಕ್ ರೀಡರ್, ರೇಕಿ ಮಾಸ್ಟರ್, ಹೋಲಿಸ್ಟಿಕ್ ಹೀಲರ್, ಸ್ಪಿರಿಚುವಲ್ ಕೋಚ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಕೋಚ್. ನೀವೇನಾದರೂ ನಂದು ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಯಾರಿಗೆ ನೀಡಿದೆ ಅವ್ರಿಗೆ. ಆ್ಯಂಡ್ ಯಾಕೆಂದರೆ ಎಷ್ಟೊಂದು ಜನಕ್ಕೆ ನೀಡಿರುತ್ತೆ ಅವ್ರ ಲೈಫಲ್ಲಿ ಮೆಸೇಜ್ ಬೇಕು, ಯಾಕೆಂದರೆ ಅವ್ರ ಲೈಫಲ್ಲಿ ಕರೆಕ್ಟ್ ದಾರಿಲಿ ಹೋಗ್ತಿರಲ್ಲ. ಅವ್ರಿಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನೀವು ಅವ್ರಿಗೆ ಮಾಡಬಹುದಾದಂಥ ಒಂದು ಒಳ್ಳೆಯ ಸಹಾಯ ಅಂತಂದರೆ ನನ್ನ ವಿಡಿಯೋ ಶೇರ್ ಮಾಡ್ಬೋದು. ಯಾಕೆಂದರೆ ಎಲ್ಲರಿಗೂ ಮಾಡಬೇಕಂತೇನಿಲ್ಲ. ನಿಮಗೆ ಗೊತ್ತಿರುತ್ತೆ ಅವರು ಸ್ಪಿರಿಚುವಲ್ ವೇಲಿದ್ದರೆ ಖಂಡಿತ ಮಾಡಿ. ಆ್ಯಂಡ್ ನಂದೊಂದು ಇಂಗ್ಲೀಷ್ ಚಾನಲ್ ಕೂಡ ಇದೆ, ಅದರ ನೇಮ್ ಕೂಡ ಫ್ಲೇವರ್ಫುಲ್ ಯೂನಿವರ್ಸ್ ಅಂತಲೇ. ಜಸ್ಟ್ ನಾನು ಇದಕ್ಕೆ ಕನ್ನಡ ಅಂತ ಕೊಟ್ಟಿದ್ದೀನಿ. ಅದರ ಲಿಂಕ್ ಬಯೋದಲ್ಲಿದೆ. ಆ್ಯಂಡ್ ಸೇಮ್ ನೇಮಲ್ಲೇ ಇನ್ಸ್ಟಾಗ್ರಾಮ್ ಕೂಡ ಇದೆ. ಅದರಲ್ಲಿ ನಾನು ತುಂಬ ವೀಡಿಯೋಗಳು ಹಾಕ್ತಾ ಇರ್ತೀನಿ. ಎಲ್ಲ ಬಯೋದಲ್ಲಿದೆ. ನಿಮಗೇನಾದರೂ ಇಷ್ಟ ಆದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಇಂಗ್ಲೀಷಲ್ಲಿ ನಾನು ವೀಡಿಯೋ ಮಾಡಿದ್ರು ಸೇಮ್ ಟಾಪಿಕ್ ಆಗಿದ್ರು ಎನರ್ಜಿ ಚೇಂಜ್ ಇರುತ್ತೆ. ಈವನ್ ಡಿಫ್ರೆಂಟ್ ಟಾಪಿಕ್ ಇದ್ದರೆ ಅದನ್ನು ನೀವು ಎಂಜಾಯ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ನೀವು ಆಲ್ರೆಡಿ ಟೈಟಲ್ ನೋಡಿದ್ರೆ, ನಿಮ್ಮ ಲೈಫಲ್ಲಿ ತುಂಬ ಜನ ನೆನೆಸ್ಕೊಳ್ಬೇಡಿ. ಯಾವುದಾದ್ರೂ ಪರ್ಟಿಕ್ಯುಲರ್ ವ್ಯಕ್ತಿ ಅವ್ರು ಆಲ್ರೆಡಿ ಬಿಟ್ಟು ಹೊರಟೋಗಿರಬೇಕು, ಲೈಫಲ್ಲಿ ಇರಬಾರ್ದು. ನೋಡಿ, ನಂಗೆ ಅಂದ ತಕ್ಷಣ ಕರೆಂಟೇ ಹೊರಟೋಯ್ತು. ಮತ್ತು ಮೇ ಬಿ ಇದೊಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಹ್ನೆ ಇರ್ಬೋದು, ಸೂಚನೆ. ಅವ್ರು ನಿಮ್ಮ ಲೈಫಲ್ಲಿ ಕತ್ಲಾಗೆ ಇದ್ದರು, ಅದಕ್ಕೆ ದೇವ್ರು ರಿಮೂವ್ ಮಾಡಿದ್ದಾನೆ ಅಂತ. ಓಕೆ, ವಿಡಿಯೋ ನಾವು ಕಂಟಿನ್ಯೂ ಮಾಡೋಣ. ಆ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡಿ. ಜಸ್ಟ್ ನೀವು ಆಲ್ರೆಡಿ ಬಿಟ್ಟೋಗಿರ್ಬೇಕು ಅವರು. ಇದು ಲವರೇ ಅಂತಲ್ಲ, ಫ್ರೆಂಡ್ ಆಗಿರ್ಬೋದು, ಈವನ್ ಯಾರೇ ಆಗಿರ್ಬೋದು. ಈವನ್ ಅವ್ರು ಡೆತ್ ಆಗಿದ್ರು ಅಷ್ಟೇ, ಏನಾಗಿದ್ರು ಅಷ್ಟೇ, ಅವ್ರು ನಿಮ್ಮ ಲೈಫಿಂದ ಯಾಕೆ ಬಿಟ್ಟೋದ್ರು. ನಿಮ್ಗೇನಾದರೂ ಗೊತ್ತಿಲ್ಲ ಏನಕ್ಕೆ ಬಿಟ್ಟೋದ್ರು ಅಚಾನಕ್ಕಾಗಿ, ಅಥವಾ ಯಾಕೆ ಈ ರೀತಿ ಸಿಚುವೇಶನ್ಗಳಾಯಿತು. ಈವನ್ ನಿಮ್ಗೆ ಪೂರ್ತಿ ಗೊತ್ತಿದ್ರು ಯಾಕೆ ನೀವು ಕ್ವಶನ್ ಮಾಡ್ಕೊಳ್ತಾ ಇದ್ರೆ, ವೈ ಮೀ, ನನಗೆ ಯಾಕೆ ಹಿಂಗಾಯಿತು ಅಂತ ನೀವು ಅಂದ್ಕೊಳ್ತಾ ಇದ್ರೆ, ಜಸ್ಟ್ ಈವನ್ ನೀವು ಹೀಲಾಗಿ ಎವಾಲ್ವ್ ಆಗಿದ್ರು ಒಂದು ಕ್ಯೂರಿಯಾಸಿಟಿಗೋಸ್ಕರನಾದರೂ ನೋಡ್ಬೋದು. ಸಪೋಸ್ ನೀವು ಇನ್ನೂ ಹೀಲ್ ಆಗಿಲ್ಲ, ನಿಮ್ಗೆ ಇದ್ರ ಮೆಸೇಜ್ಗೋಸ್ಕರ ನೋಡ್ತೀನಿ ಅಂತಂದ್ರೂ ನೋಡ್ಬೋದು. ಈ ರೀಡಿಂಗಲ್ಲಿ ಯಾಕೆ ಬಿಟ್ಟು ಹೋದ್ರು, ದೇವರೇ ರಿಮೂವ್ ಮಾಡಿರೋದು ಇದನ್ನು ಖಂಡಿತ. ಬಟ್ ಯಾಕೆ ರಿಮೂವ್ ಮಾಡ್ತು ಅಂತ ನೋಡೋಣ. ನೀವು ಸ್ಪಿರಿಚುವಲ್ ಪಾತ್ ಅಂದ ತಕ್ಷಣ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಒಂದು, ಅವ್ರು ನಿಮ್ಮ ಲೈಫಲ್ಲಿ ಒಂಥರ ಶಕುನಿ ಅಂತಂತಂದರೆ ಬೆನ್ನಿಂದೆ ತುಂಬ ಚೂರಿ ಹಾಕೋದು. ನಿಮ್ಮ ತಟ್ಟೆಯಲ್ಲಿ ಅನ್ನ ತಿಂದೆ ನಿಮಗೆ ಬೆನ್ನಕ್ಕೆ ಚೂರಿ ಹಾಕಿದರೆ. ಎಷ್ಟೊಂದು ಜನ ಏನಾದರೂ ನೀವು ಲವರ್ಸ್ದು ಕಾರ್ಡ್ ಅವ್ರು ನೆನೆಸ್ಕೊಂಡು ನೋಡ್ತಾ ಇದ್ರೆ, ನಿಮ್ಮನ್ನು ಲವ್ ಮಾಡ್ತಾ ಇದ್ದು ಅವ್ರು ಬೇರೆ ಜೊತೆ ದೇಹ ಶೇರ್ ಮಾಡಿದ್ದಾರೆ, ಅದನ್ನು ನೀವು ನೋಡಿಲ್ಲ ಅಷ್ಟೇ. ನೋಡಿ, ಬೆನ್ನಕ್ಕೆ ಚೂರಿ ಶಕುನಿ ಅಂತಂದ್ರೆ ನಿಮ್ಮ ಬೆನ್ನಿಂದೆ ಮಾಡಿರುವಂಥ ಕೆಲಸಗಳನ್ನ ದೇವರು ಮೇಲ್ಗಡೆಯಿಂದ ನೋಡಿದ್ದಾನೆ. ಇದು ಕೂಡ ದೇವರು. 8 ಅಂತಂದರೆ ಗಾಡ್ ಶನಿ. ನೀವು ಶನಿ ದೇವ್ರನ್ನ ವರ್ಷಿಪ್ ಮಾಡಲ್ಲ ಅಂತಂದರೆ ಇಟ್ಸ್ ಫೈನ್. ನೀವು ಯಾವ ದೇವ್ರನ್ನ ನಂಬ್ತೀರಾ ಅದೇ. ಒಟ್ಟಿನಲ್ಲಿ ಇನ್ಫಿನಿಟಿ ಬಂತಂತಂದ್ರೆ ಕರ್ಮದ ಬಗ್ಗೆ ಬರುತ್ತೆ. ಆ್ಯಂಡ್ ಇದು ಇಲ್ಲಿ ಎಲ್ಲ ರಾಶಿಗಳನ್ನು ಒಳಗೊಂಡಿದೆ. ಇದು ಎಲ್ಲ ದೇವರು ದೇವತೆ, ಇಡೀ ಒಂದು ಯೂನಿವರ್ಸ್ನ ರೆಪ್ರೆಸೆಂಟ್ ಮಾಡುವಂಥ ಕಾರ್ಡ್ ಇದು. ಇವರೆಲ್ಲ ನೋಡಿದ್ದಾರೆ. ನೀವು ಭೂಲೋಕದಲ್ಲಿ ಇಲ್ಲಿ ಏನಾಗ್ತಾ ಇದೆ, ಅದು ಹೈಯರ್ ರೆಲ್ಮ್ ಅಂತಂದರೆ ದೇವಲೋಕದಲ್ಲಿ ನೋಡಿದ್ದಾರೆ. ಅದಕ್ಕೆ ನಿಮಗೋಸ್ಕರ ದೇವರೇನೆ ನೋಡಿ, ಇದು ಲೈಕ್ ಸ್ವಾರ್ಡ್ಸ್ ಬಂದು ಅಂತಂತಂದರೆ ಇದು ಆನ್ಲೈನ್ ಚೀಟಿಂಗ್ ಆಗಿರ್ಬೋದು, ಅಥವಾ ಆನ್ಲೈನಲ್ಲಿ ಏನೋ ಮಾಡಿದ್ದಾರೆ ನಿಮಗೆ. ಗೊತ್ತಿಲ್ವ, ಈಗ ಏನು ನಿಮ್ಗೆ ಗೊತ್ತಿಲ್ಲ ಅದನ್ನು ನಾನು ಹೇಳ್ತಾ ಇದ್ದೀನಿ. ಗೊತ್ತಿದ್ರು ಇಟ್ಸ್ ಓಕೆ, ಟೋಟಲಿ ಫೈನ್ ಆ್ಯಂಡ್ ಗುಡ್. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಆಸ್ತಿಲಿ ಮೋಸ ಮಾಡಿದ್ದಾರೆ, ಇವರು ಹಣದಲ್ಲಿ ಮೋಸ ಮಾಡಿದ್ದಾರೆ, ಟೋಟಲಿ ಬೆನ್ನಕ್ಕೆ ಚೂರಿ ಹಾಕಿದ್ದಾರೆ. ನಿಮ್ಮ ಲೈಫಲ್ಲಿ ಏನಾದರೂ ಇವ್ರು ಉಳ್ಕೊಂಡಿದ್ರೆ ಖಂಡಿತ ನಿಮ್ಮ ಜೀವನ ಒಂಥರ ಫ್ರೀಸ್ ಆಗಿಬಿಡ್ತಿತ್ತು. ಫ್ರಿಜ್ಜಲ್ಲೆಲ್ಲ ಕ್ರಿಸ್ಟಲ್ಸ್ ಥರ ಆಗಿಬಿಡುತ್ತಲ್ಲ, ಈ ತರಕಾರಿ ಬೆಂಡಾದಂಗೆ. ನಿಮ್ಮನ್ನ ಎಮೋಷ್ನಲಿ ಕೂಡ ಮೆಚ್ಯೂರ್ಡ್ ಮಾಡಬೇಕಿತ್ತು ದೇವರು. ಯಾಕೆಂದರೆ ನೀವು ಎಮೋಷ್ನಲಿ ಎಲ್ಲರಿಗೂ ಅವೈಲಬಲ್ ಇದ್ರಿ, ಬಟ್ ಖಂಡಿತ ನೀವು ಮೆಚ್ಯೂರ್ಡ್ ಇರಲಿಲ್ಲ. ಮೇ ಬಿ ಎಷ್ಟೊಂದು ಜನಕ್ಕೆ ಈ ವ್ಯಕ್ತಿ ನಿಮಗೆ ದೈಹಿಕವಾಗಿ ನಿಮ್ಮ ಹತ್ರ ಇದ್ರು, ಅದು ನಿಮ್ಗೆ ಗೊತ್ತಿಲ್ಲ. ಎಷ್ಟೊಂದು ಜನಕ್ಕೆ ಆಲ್ರೆಡಿ ಅವ್ರು ಓಪನ್ ಅಪ್ ಆಗಿ ಹೇಳಿದ್ದಾರೆ. ಇದು ಗಂಡು ಹೆಣ್ಣು ಅಂತ ಏನಿಲ್ಲ, ಈ ವಿಡಿಯೋ ಎಲ್ಲರಿಗೂ ರೆಸೊನೇಟ್ ಆಗುತ್ತೆ. ಗಂಡು ಹೆಣ್ಣು ಅಂತ ತಲೆ ಇಟ್ಕೊಂಡು ನೀವು ಬರಬೇಡಿ. ನಾನು ಯಾವುದೋ ವಿಡಿಯೋ ನೋಡಬೇಕಾದ್ರೆ ದಯವಿಟ್ಟು. ಆ್ಯಂಡ್ ಯಾವುದೇ ರೀತಿ ಜಾತಿ ಧರ್ಮ ಅದೆಲ್ಲವನ್ನು ನೀವು ತೆಗೆದಿಟ್ಟು ನಾನು ವಿಡಿಯೋ ನೋಡಬೇಕಾದ್ರೆ ಜಸ್ಟ್ ಸೋಲ್ ಆಗಿ ಬನ್ನಿ. ಅದಕ್ಕೆ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹಾಯ್ ಡಿವೈನ್ ಸೋಲ್ಸ್ ಅಂತ ಏನು ಕೇಳ್ತೀನಿ ಅಂತಂದರೆ, ಆ ದೈವಿಕ ಎನರ್ಜಿ ನಿಮ್ಮಲ್ಲಿದೆ, ಆ ದೈವಿಕ ಒಂದು ಸಂದೇಶ ನೀವು ರಿಸೀವ್ ಮಾಡಬೇಕಂತಂದ್ರೆ ಇಲ್ಲಿ ಏನು ಮನುಷ್ಯರು ಪಟ್ಟಡಿ ಹಾಕೊಳ್ತಾರೆ, ಜಾತಿ ಧರ್ಮ ಆ್ಯಂಡ್ ಈವನ್ ಸೆಕ್ಚುವಲ್ ಓರಿಯೆಂಟೇಷನ್ ಅದನ್ನೆಲ್ಲ ತೆಗೆದಾಕ್ಬಿಡಿ. ಯಾಕೆ ಅಂತಂದರೆ ನೀವೆಲ್ಲ ದೇವರು ಸುಮ್ಮನೆ ಎಲ್ಲರನ್ನೂ ಭೂಮಿಯಲ್ಲಿ ಹುಟ್ಸೋದಕ್ಕೆ ಒಂದು ಕಾರಣ ಇರುತ್ತೆ. ಯಾಕೆಂತಂದ್ರೆ ನಾವೆಲ್ಲ ಹುಡೋದಿನ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಏನೋ ಒಂದು ಪೀಳಿಗೆಗೆ ಒಂದು ಇತಿಹಾಸದಲ್ಲಿ ಕುರುಹನ್ನು ಕೊಟ್ಟೋಗೋದಕ್ಕೆ, ಅವರ ಆತ್ಮನ ಎವಾಲ್ವ್ ಮಾಡೋದಕ್ಕೆ. ಬಟ್ ನಾವು ಸಮಾಜದಲ್ಲಿ ಈ ಸಣ್ಣ ಪುಟ್ಟ ಬಂಧನಗಳಿಗೆ ತಗಲಾಕೊಂಡು ತೊಳಲಾಡ್ತಾ ಇರುತ್ತೆ ನಮ್ಮ ಆತ್ಮ. ಅದರಿಂದ ನಾವು ಹೊರಗಡೆ ಬರಬೇಕು ಖಂಡಿತ.
ನೋಡಿ, ನೀವು ತುಂಬಾ ಎಲ್ಲದರಲ್ಲೂ ಸ್ಟಾರ್ ಕಾರ್ಡ್ ಬಂದಿದೆ. ಅವರು ಒಂದು ನಿಮ್ಮ ಲೈಫಲ್ಲಿ ಇದ್ದದ್ದು 3. ಸೊ ನಿಮ್ಮಿಂದ ಅವ್ರಿಗೆ ಯೂಸ್ ಆಗುತ್ತೆ. ಮೇ ಬಿ ಎಷ್ಟೊಂದು ಜನಕ್ಕೆ ಬೇರೆ ಕಂಪ್ನಿಲಿ ನೀವು ರೆಫರಲ್ ಕೊಡ್ತೀರಾ ಅಥವಾ ಹಣದ ಮೂಲಕ ಹೆಲ್ಪ್ ಮಾಡ್ತೀರಾ. ನೀವು ಅವ್ರ ಜೊತೆ ಇದ್ದರೆ ಅವ್ರು ಆರಾಮಾಗಿರ್ತಾರೆ. ಈವನ್ ಅವ್ರಿಗೆ ಒಂದು ಶಾಪಿಂಗ್ ಐಡಿಯಾನೂ ಇರಲಿಲ್ಲ ಅನಿಸುತ್ತೆ, ಒಂದು ಬಟ್ಟೆ ತಗೊಳ್ಳೋದಾಗಿರ್ಬೋದು ಅಥವಾ ಹೊರಗಡೆ ಪ್ರಪಂಚ ನೀವೇ ಅವ್ರಿಗೆ ತೋರಿಸ್ಕೊಟ್ಟಿರೋದು. ಎಷ್ಟೊಂದು ಜನಕ್ಕೆ ಉಲ್ಟಾ, ಲೈಕ್ ನೀವು ತುಂಬ ಇನೋಸೆಂಟ್, ಅವರಿಂದ ಕೆಟ್ಟ ಪ್ರಪಂಚ ಗೊತ್ತಾಗಿದೆ. ಬಟ್ ನಿಮ್ಮಿಂದ ಅಂತವ್ರು ಕೆಟ್ಟ ಪ್ರಪಂಚ ಗೊತ್ತಾಗಿಲ್ಲ, ಒಂದು ಒಳ್ಳೆ ಪ್ರಪಂಚ ಗೊತ್ತಾಗಿದೆ. ಸೊ ಯು ಆರ್ ವೆರಿ ಕೈಂಡ್. ನೀವು ಈ ನಕ್ಷತ್ರ ಥರ ಹೈಲೈಟ್ ಆಗಿದ್ದೀರ ಎಲ್ಲರ ನಡುವೆ. ಆ್ಯಂಡ್ ನೀವು ನೋಡೋಕ್ಕೆ ಚೆನ್ನಾಗಿದ್ದೀರ, ಯು ಆರ್ ಡಿವೈನ್. ಸೊ ಕೈ ತೊಳ್ಕೊಂಡು ಮುಟ್ಟೋ ಥರ ಇದ್ದೀರ. ನಿಮ್ಮಂಥ ವ್ಯಕ್ತಿನ ಯಾರು ಮಿಸ್ ಮಾಡ್ಕೊಳ್ತಾರೆ? ಅದಕ್ಕೆ ಇವ್ರು ನಿಮ್ಮ ಲೈಫಲ್ಲಿ ಬಂದಿರೋ. ಬಟ್ ದೇವರು ಇವ್ರಿಗೆ ಆ ಯೋಗ್ಯತೆ ಇಲ್ಲ. ಸಿ ಅಗೇನ್ ದ ಏಂಜಲ್ ಕಾರ್ಡ್, ಟೆಂಪರೆನ್ಸ್ ಬಂದು ಆರ್ಕೇಂಜಲ್ ಮೈಕಲ್. ಸೊ ನೀವು ಈ ಏಂಜಲ್ಸ್ ಮೇಲೆ ನಂಬಿಲ್ಲ ಅಂತೂ ಇದು ನಿಮ್ಮ ದೇವ್ರ ಅಂತ ತಿಳ್ಕೊಳ್ಬೋದು. ಏನೋ ನಿಮ್ಮ ಲೈಫಲ್ಲಿ ಏನೇನು ಆಗ್ತಾ ಇದೆ ಅಂತ. ಅಂದರೆ ಎಷ್ಟೊಂದು ಜನ ಮೇ ಬಿ ನೀವು ತುಂಬ ಹಿಲ್ ಸ್ಟೇಷನ್ ಅಥವಾ ಹಳ್ಳಿ ಸೈಡಿಂದ ಅಥವಾ ವೆಸ್ಟರ್ನ್ ಘಾಟ್ ಕಡೆ ಇರೋರು ಇರ್ಬೋದು, ಅಥವಾ ನಿಮಗೆ ಆ ಜಾಗಗಳು ಇಂಪಾರ್ಟೆಂಟ್. ಮೇ ಬಿ ನೀವು ಅವ್ರ ಜೊತೆ ಟ್ರಾವೆಲ್ ಮಾಡಿರ್ತೀರ, ಅಥವಾ ನಿಮಗೆ ಆ ಜಾಗ ಅಂದರೆ ಏನೋ ಅವ್ರ ವ್ಯಕ್ತಿ ಬಗ್ಗೆ ನೆನಪಾಗುತ್ತೆ, ಅಥವಾ ನಿಮ್ಮ ಜಾಗ ಸಮಥಿಂಗ್. ಇದು ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್ ಬಂದಿದೆ. ಸೊ ರೆಸೊನೇಟ್ ಆದರೆ ತಗೊಳ್ಳಿ. ಆ್ಯಂಡ್ ಆ ವ್ಯಕ್ತಿ ಏನು ಮಾಡಿದ್ದಾರೆ ಅಂತಂದರೆ ನೀವು ನಿಮ್ಮ ಲೈಫ್ ಅವ್ರನ್ನ ತುಂಬ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿದ್ದೀರ. ಲೈಕ್ ನಿಮ್ಮ ಜೊತೆ ಇದ್ದರೆ ಜೀವನ ಕಟ್ಬೋದು. ಯಾಕೆಂದ್ರೆ ನೀವು ಆಲ್ರೆಡಿ ಹೈಲೈಟ್ ಆಗಿದ್ದೀರಿ. ಇವಾಗ ಒಂದು ಸೆಲೆಬ್ರಿಟಿನ ಮದುವೆ ಆಗೋದಕ್ಕೆ ಸಾಮಾನ್ಯ ವ್ಯಕ್ತಿಗೆ ಆಫರ್ ಕೊಟ್ಟರೆ ಅವ್ನು ದಂಗ ಆಗ್ಬಿಡ್ತಾನೆ, ಮತ್ತು ಮಿಸ್ ಮಾಡ್ಕೊಳ್ಳೋದಿಲ್ಲ. ಬಟ್ ಅವ್ನು ಬುದ್ಧಿ ಬಿಡೋಲ್ಲ. ನಾಯಿ ತಗೊಂಡೋಗಿ ಸಿಂಹಾಸನದ ಮೇಲೆ ಕೂತ್ರು ಅದೇನೋ ನೋಡ್ಬಿಟ್ಟು ನೆಗೀತು ಅಂತಾರಲ್ಲ. ಸೊ ಅವರು ಖಂಡಿತ ಹಂಗೆ ಆಗಿರೋದು. ಸೊ ಅವ್ರ ನಾಯಿನ ಸಿಂಹಾಸನದ ಮೇಲೆ ಹೋದ ತಕ್ಷಣ ಏನೋ ನೋಡಿ ಅದು ಆರೋದಕ್ಕಿಂತ ದೇವರನ್ನ ತಳ್ಳಿಬಿಟ್ಟಿದೆ. ಈ ನಾಯಿ ಇಂಥ ಡಿವೈನ್ ವ್ಯಕ್ತಿಗೆ ಒಳ್ಳೇದಲ್ಲ ಅಂತ. ನೋಡಿ, ನೀವು ತುಂಬ ಅವರಿಂದ ಎಷ್ಟು ನಿದ್ದೆ ಇಲ್ಲದೆ ಇರುವಂಥ ಜೀವನನ ಕಳೆದಿದ್ದೀರ. ಅಂತಂದರೆ ಅವ್ರು ಮೋಸ ಮಾಡಿದ್ಮೇಲೆ ಅಂತಲ್ಲ, ಅವ್ರು ನಿಮ್ಮ ಲೈಫಲ್ಲಿ ಇದ್ರೂ ಒಂಥರ ನಿಮಗೆ ಥ್ರೆಟ್ಟು ಅಥವಾ ಏನು ಹೇಳ್ತಾರೆ ಒಂಥರ ನೆಮ್ಮದಿ ಕೊಡ್ತಿರಲ್ಲ. ಅವ್ರು ನಿಮಗೆ ನಿಮ್ಮ ಟೈಮ್ನ ಅರ್ಥ ಮಾಡ್ಕೊಳ್ತಿರಲಿಲ್ಲ. ಸ್ಟಾರ್ಟಿಂಗ್ ಎಲ್ಲ ತುಂಬ ಕಾಲ್ ಮಾಡೋದು, ತುಂಬ ಕೊರಿಯೋದು. ಈವನ್ ನಿಮ್ಗೆ ವಾಶ್ರೂಮ್ಗೆ ಹೋದ್ರೆ ನೀವು ಕಾಲ್ ಮಾತಾಡ್ತೀರಿ ಅನ್ಸುತ್ತೆ. ರಾತ್ರಿ ಟೈಮ್ ರಗ್ ಮೂಲಕ ಮುಚ್ಕೊಂಡು ಅವ್ರಿಗೋಸ್ಕರ ನಕ್ಕೊಂಡು ಮಾತಾಡ್ತಿದ್ದವರು ಇಂದು ಅದೇ ರಗ್ಗು ಮುಚ್ಕೊಂಡು ನೀವು ಅವ್ರ ಫೋಟೋ ಅವ್ರ ಮೆಮೊರೀಸ್ ನೋಡ್ಕೊಂಡು ಅಳ್ತಿದ್ದೀರ. ಸಿಚುವೇಶನ್ ಚೇಂಜ್ ಆಗಿದೆ. ನಿಮಗೆ ಅಷ್ಟು ಫ್ರೀ ಇಲ್ದೇ ತುಂಬ ಟೈಮ್ ಕೊಡ್ತಿದ್ದರು. ಸ್ಟಾರ್ಟಿಂಗಿಂದನೂ ನಿಮಗೆ ನಿಮ್ಮ ಟೈಮ್ನ ತಿಂದಿದ್ದಾರೆ ಇವರು. ಆವಾಗ ನಿಮಗೆ ಖುಷಿ ಅನ್ನಿಸ್ತಿತ್ತು, ಯಾಕೆ ಅಟ್ಲೀಸ್ಟ್ ಅವ್ರು ನಿಮ್ಮ ಜೊತೆ ಚೆನ್ನಾಗಿದ್ರು ಅಂತ ಅನ್ನಿಸ್ತಿತ್ತು. ಬಟ್ ಕೊನೆಗೆ ಏನಾಗಿದೆ ಅಂತಂದರೆ ಉಲ್ಟಾ. ಬಟ್ ನೀವೀಗ ಅಂತರ್ಮುಖಿ ಆಗಿದ್ದೀರ ಅಂತಂದರೆ ಪ್ರಪಂಚನ ನೀವು ಹೊರಗಡೆ ಹುಡುಕ್ತಿಲ್ಲ, ನಿಮ್ಮೊಳಗೆ ಹುಡುಕ್ತಾ ಇದ್ದೀರಿ. ಇದು ಒಂದು ಮೋಕ್ಷ ಅಥವಾ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗುವಂಥ ಕಾರ್ಡ್ ಇದು. ಬಟ್ ನಿಮ್ಮದು ನೆಕ್ಸ್ಟ್ ಲೈಫು ನೀವು ತುಂಬ ಕಾನ್ಫಿಡೆಂಟ್ ಆಗ್ತೀರಾ, ಇನ್ನೊಬ್ಬರನ್ನ ಮಾದರಿಯಾಗಿ ತಗೊಳ್ತಾರೆ. ನೋಡಿ, ಮತ್ತೆ ಎಲ್ಲ ವಾಂಡ್ಸ್ ಎನರ್ಜಿ ಬರ್ತದೆ. ನೀವು ತುಂಬ ಲೈಫ್ ಟ್ರಾವೆಲ್ ಮಾಡ್ತೀರಾ, ಅಬ್ರಾಡ್ಗೆ ಹೋಗ್ತೀರಾ, ಬೇರೆ ಬೇರೆ ಕಡೆ ಹೋಗ್ತೀರಾ, ಬಿಸ್ನೆಸ್ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಕಡೆ ನೀವು ಮನೆ, ಆಸ್ತಿ, ಅಂತಸ್ತು, ಒಳ್ಳೆ ಫ್ಯೂಚರ್ ಪಾರ್ಟ್ನರ್ ಕಟ್ತೀರಾ. ನೆಕ್ಸ್ಟ್ ನಿಮ್ದು ಅಸೆಟ್ಸ್ ಅಂತಂದರೆ ಜಸ್ಟು ಸಣ್ಣ ಪುಟ್ಟದಲ್ಲ, ಮ್ಯೂಚುವಲ್ ಫಂಡು, ಒಳ್ಳೆ ಆಸ್ತಿ ತಗೊಳ್ಳೋದು, ಮನೆ ಮಾಡೋದು. ಸೊ ಇದೆಲ್ಲ ಸಾಧ್ಯ ಆಗ್ತಿರಲ್ಲ. ಏನೋ ವರ್ಡ್ ಬಂತು, ನಾನು ಜಸ್ಟ್ ಹೋಲ್ಡ್ ಮಾಡಿದೆ, ಬ್ಯಾಡ್ ವರ್ಡು, ದೇವ್ರು ಪಾಸ್ ಮಾಡ್ತು. ಅಂಥ ನಾಯಿಗಳು ನಿಮ್ಮ ಲೈಫಲ್ಲಿ ಇದ್ದಿದ್ರೆ ನಾಯಿಗೂ ಹೋಲಿಸ್ಬಾರ್ದು ಅನಿಸುತ್ತೆ. ಅಂಥ ಶಕುನಿಗಳು ನಿಮ್ಮ ಲೈಫಲ್ಲಿ ಇದ್ರದ್ದು ಆಗ್ತಿರಲಿಲ್ಲ. ಸರ್ಪಾಸ್ ಇದೇನಂತಾರೆ. ಸೊ ಜಸ್ಟ್ ನಿಮ್ಮದು ಲೈಕ್ ಅವ್ರು ಇದ್ದಿದ್ದರಿಂದ ಹೋಗೋವರೆಗೂ ಇದೇ ಕಾರ್ಡು. ನೆಕ್ಸ್ಟ್ ಸ್ಪಿರಿಚುವಲ್ ಎನರ್ಜಿ. ನೀವು ಜಸ್ಟ್ ಇವಾಗ ಈ ಎನರ್ಜಿಲಿ ಇದ್ದೀರ. ನೀವು ಇನ್ನೂ ಈ ಒಳ್ಳೆ ಎನರ್ಜಿ ನೋಡಿಲ್ಲ ನೀವು. ಈ ಎನರ್ಜಿಯಿಂದ ಈಗ ಒಂದು ಋಷಿ ಮುನಿ ಫಸ್ಟ್ ಒಂದು ಸಂಸಾರ ಎಲ್ಲ, ಈಗ ಬುದ್ಧ ಅಷ್ಟೇ, ಸಂಸಾರ ಎಲ್ಲನೂ ತ್ಯಾಗ ಮಾಡಿ ಫಸ್ಟ್ ಅವರು ಅಂತರ್ಮುಖಿ ಆದರು. ಅವ್ರನ್ನ ಕಂಡ್ಕೊಂಡ್ರು. ಅದಾದಮೇಲೆ ಅವ್ರು ಜನರಿಗೆ ಪರಿಚಯ ಆದರು, ಇಡೀ ಪ್ರಪಂಚಕ್ಕೆ ಗೊತ್ತಾದ್ರು. ನೆಕ್ಸ್ಟು ದೇವರಾದರು. ನಿಮ್ಮದು ಜರ್ನಿ ಇವಾಗ ಸ್ಟಾರ್ಟ್ ಆಗಿದೆ. ಬಟ್ ನಿಮ್ಮದು ಕಂಪ್ಲೀಟ್ ಸನ್ಯಾಸತ್ವ ಆಗೋದಿಲ್ಲ. ಎಷ್ಟೊಂದು ಜನಕ್ಕೆ ನೀವು ಎಲ್ಲನೂ ಲೈಫ್ ಟೈಮಲ್ಲಿ ಏನು ಅನುಭವಿಸ್ತೀರ. ಬಟ್ ನಂಗೆ ತುಂಬ ಸೆನ್ಸ್ ಆಗ್ತೀವಿ. ನೀವು ಲೈಕ್ ಈ ಯಾವ ಲೊಕೇಶನ್ ಇದ್ರೆ ಅದಕ್ಕಿಂತ ಹೊರಗಡೆ ನೀವು ಹೋಗಿ ನಿಮ್ಮದು ಎಲ್ಲ ವರ್ಕ್ ಆಗೋದು. ಲೈಕ್ ಈವನ್ ನೀವು ಸಪೋಸ್ ಏನೋ ಮೈಸೂರು, ಮಂಡ್ಯ ಇದ್ರೆ ನಿಮಗೆಲ್ಲ ವರ್ಕ್ ಆಗೋದು ಬ್ಯಾಂಗ್ಳೂರಲ್ಲಿ. ಅವಾಗ ನೀವು ಇರೋ ಜಾಗನ ಬಿಡಬೇಕಾಗುತ್ತೆ. ನೀವು ಬಿಡಲ್ಲ. ಅದಕ್ಕೆ ನಿಮ್ಮ ಆ ಜಾಗದಲ್ಲಿ ಲವ್ ಗಿವ್ ಏನಾದರೂ ಆಗಿದ್ರೆ ದೇವ್ರು ನಿಮಗೆ ಡಿಪ್ರೆಷನ್ ತಳ್ಳಿರ್ತಾನೆ. ಜಾಗ ನೀವು ಬಿಟ್ಟು ಹೋಗಲೇಬೇಕು ಅಂತ. ಯಾಕೆಂದರೆ ನಿಮ್ಮ ಸೋಲ್ ಗ್ರೋತ್ ಆಗಬೇಕು. ಇದು ಜಸ್ಟ್ ಜಾಗ ನಾನು ಸಿಚುವೇಶನ್ ಎಕ್ಸಾಂಪಲ್ ಕೊಟ್ಟಿದ್ದು. ಸೊ ನಿಮ್ಮ ಲೈಫ್ಗೆ ಯಾವ ರೀತಿ ಅನ್ವಯ ಆಗುತ್ತೆ ಆ ರೀತಿ ತಗೊಳ್ಳಿ ನೀವು. ಬಟ್ ಟೋಟಲ್ ನೀವು ಹುಟ್ಟಿರೋದು ಹೈಯರ್ ಗ್ರೋತ್ಗೆ, ಹೈಯರ್ ಸೆಲ್ಫ್ಗೆ. ಎಷ್ಟೊಂದು ಜನ ಲೈಕ್ ಲಾಸ್ಟ್ ಕೊನೆ ಜನ್ಮ ಕೂಡ ಇರ್ಬೋದು. ಯಾಕೆಂದರೆ ಈ ಮೆಸೇಜ್ ನನಗೆ ತುಂಬ ಪಾಸ್ಟ್ 2 ವೀಡಿಯೋಸಿಂದ ಬರ್ತಾ ಇದೆ.
ಕೊನೆ ಜನ್ಮ ಇದ್ದಾಗ ನಾವೆಲ್ಲ ಬ್ಯಾಡ್ ಕರ್ಮನೂ ಕಳಿತೀವಿ ಮತ್ತು ಏನೇನು ಅನುಭವಿಸ್ಬೇಕು ಎಲ್ಲ ಅನುಭವಿಸ್ತೀವಿ. ಸೊ ಹಂಗಿದ್ದಾಗ ಅನ್ವಾಂಟೆಡ್ ಎನರ್ಜಿನ ದೇವರೇ ಪಾಪ ಕೊಡೋಕೆ ಇಷ್ಟಪಡಲ್ಲ. ನೀವಾದರೆ ಒಂದು 15-20 ವರ್ಷ ನೀವು ತಾತ ಅಜ್ಜಿ ಆಗೋವರೆಗೂ ಅವ್ರು ಇಟ್ಕೊಂಡು ನೀವು ಕೊರಗಿ ನೀವು ಉದ್ಧಾರ ಆಗದೇನೆ ನಿಮ್ಮ ಲೈಫ್ ಏನು ಈ ಭೂಮಿಯಲ್ಲಿ ಹುಟ್ಟಿರ್ತೀರಿ, ನಿಮ್ಮ ಆತ್ಮದ್ದು ಏನು ಉದ್ದೇಶ ಇರುತ್ತೆ, ಸೋಲ್ ಲೆಸನ್, ಸೋಲ್ ಮಿಷನ್, ಆತ್ಮದ ಪಾಠಗಳನ್ನ ನೀವು ಕಲಿಯೋಕ್ಕೆ ಹೋಗೋದಿಲ್ಲ. ಅದಕ್ಕೆ ದೇವರೇ ಫೋರ್ಸ್ಫುಲಿ ತೆಗೆದು ಬಿಸಾಕಿರೋದು ಅವ್ರನ್ನ. ನೋಡಿ, ನೀವು ಮುಂದೆ ಒಳ್ಳೆ ಒಂದು ಫ್ಯಾಮಿಲಿ, ಒಂದು ಒಳ್ಳೆ ಡಿಸರ್ವಿಂಗ್ನ ನೀವು ಡಿಸರ್ವ್ ಮಾಡ್ತೀರ, ಒಂದು ಒಳ್ಳೆ ಫ್ಯಾಮಿಲಿ ಅಥವಾ ಒಂದು ಒಳ್ಳೆ ಲವಬಲ್ ಫ್ಯಾಮಿಲಿ, ಜನ್ರೇಷನ್ ವೆಲ್ತ್ನ ಕ್ರಿಯೇಟ್ ಮಾಡ್ತೀರಕ್ಕ. ಮನಿ ಕಾರ್ಡ್ ಬಂದಿದೆ, ನೀವು ಮಾಡುವಂಥ ಆಸ್ತಿ ನಿಮ್ಮ ಪೀಳಿಗೆಗೆಲ್ಲ ಆಗುತ್ತೆ. ನಂಗೆ ಗೊತ್ತು ನಗ್ತಿದ್ದೀರ ಇವಾಗ ನೀವು ಅಂತ, ಯಾಕೆಂದರೆ ನಮ್ಮ ಹತ್ರ ಏನಿಲ್ಲ, ಆಯ್ಕೊಂಡು ತಿನ್ನೋ ಹತ್ರ ಕಿತ್ಕೊಂಡು ತಿನ್ನೋ ಥರ ಇದೀವಿ, ಒಳ್ಳೆ ಆಸ್ತಿ ಇಲ್ಲ, ಮನೆ ಇಲ್ಲ, ನಾವೇನು ಕ್ರಿಯೇಟ್ ಮಾಡ್ತೀವಿ ಅಂತ. ಆ ವ್ಯಕ್ತಿ ಮೈಂಡ್ಸೆಟ್ಟಿಂದ ಹೊರಗಡೆ ಬನ್ನಿ. ಅದಕ್ಕೆ ದೇವರು ಅಂಥ ದರಿದ್ರಗಳನ್ನ ನಿಮ್ಮ ಲೈಫಿಂದ ತೆಗ್ದಿರೋದು. ಮೇಜರ್ ರೀಸನ್ ನೀವು ಲೆಗೆಸಿ, ಇತಿಹಾಸದಲ್ಲಿ ನಿಮ್ಮ ಹೆಸರು ಅಚ್ಚುಳಿಯುತ್ತೆ. ಅಂಥ ಟೈಮಲ್ಲಿ ನೀವು ಬೇರೆಯವ್ರ ಜೊತೆ ಇರಬಾರ್ದು. ಯಾಕೆಂದರೆ ಜಸ್ಟ್ ನೀವು ಈ ಸೆಲೆಬ್ರಿಟಿಗಳೆಲ್ಲ ವೀಕೆಂಡ್ ವಿತ್ ರಮೇಶಲ್ಲಿ ಬರ್ತಾರಲ್ಲ, ಅವಾಗ ಅವ್ರು ಎಂಥವ್ರನ್ನ ಫ್ರೆಂಡ್ಸ್ಗಳನ್ನ ಇರ್ತಾರೆ. ಇಂಥ ಲುಚ್ಚಗಳು ನಿಮ್ಮ ಲೈಫಲ್ಲಿ ಇದ್ದರೆ ಎಂಥವ್ರನ್ನ ಕರೆಯೋಕ್ಕಾಗುತ್ತಾ? ನೋಡಿ, ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ, ಆರ್ಕೇಂಜಲ್ ಗೇಬ್ರಿಯಲ್. ನೀವು ಏನೇನು ಮಾಡಿದ್ದೀರ, ನಿಮಗೋಸ್ಕರ ನಿಮ್ಮ ಪೂರ್ವಜರೆಲ್ಲ ಬೇಡ್ಕೊಂಡಿದ್ದಾರೆ ಆ ವ್ಯಕ್ತಿನ ನಿಮ್ಮ ಲೈಫಿಂದ ತೆಗೀರಿ ಅಂತ. ದೇವರು ಒಬ್ಬರೇ ಇಲ್ಲ, ನಿಮ್ಮ ಪೂರ್ವಜರು, ನಿಮ್ಮ ರೀಸೆಂಟಾಗಿ ನಿಮ್ಮ ತಂದೆ ತಾಯಿ ಯಾರಾದರೂ ಸತ್ತಿದ್ರೆ ಅವರು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅವ್ರಿಗೆ ಮಾತ್ರ. ಅವರೆಲ್ಲ ಬೇಡ್ಕೊಂಡಿದ್ದಾರೆ ಈ ವ್ಯಕ್ತಿನ, ಈ ದರಿದ್ರನ ನಮ್ಮ ಮಗುವಿನ ಜೀವನದಿಂದ ತೆಗೆದುಬಿಡಿ. ಯಾಕೆಂದರೆ ನಾವು ಮೇಲಿಂದ ನೋಡ್ತಾ ಇದ್ದೀವಿ, ಅವ್ರು ನವರಂಗಿ ನಾಟಕ ಆಡ್ತಾ ಇದ್ದಾರೆ, ನಮ್ಮ ಮಗು ತುಂಬ ಒಳ್ಳೆಯದು ಅಂತ. ಅದಕ್ಕೆ ದೇವರು ಇವರನ್ನು ನಿಮ್ಮ ಲೈಫಿಂದ ತೆಗೆದಿರೋದು. ಸೊ ಇನ್ನೇ ತಡ, ನಿಮ್ಮದು ಇನ್ಮೇಲೆ ಲೈಫ್ ಚೇಂಜ್ ಆಗುತ್ತೆ. ವಾವ್, ಮದುವೆ ಎನರ್ಜಿ, ಓ ಮೈ ಗಾಡ್. ಒಂದು ಇದು ಅನ್ವಾಂಟೆಡ್ ಆಗಿ ಬಂದಂಥ ಕಾರ್ಡು. ಮೇ ಬಿ ಎಷ್ಟೊಂದು ಜನ ನೀವು ಆಲ್ರೆಡಿ ಹೀಲಿಂಗ್ ಜರ್ನಿ ಯಾರು ಮುಗಿಸಿದ್ದೀರೋ ಅವರಿಗೆ. ಸೊ ಯಾರೋ ನಿಮ್ಮ ಲೈಫಲ್ಲಿ ಆಲ್ರೆಡಿ ಇದ್ದಾರೆ, ನಿಮ್ಮ ಫ್ರೆಂಡ್ಸ್ ಝೋನಲ್ಲಿ ಇದ್ದಾರೆ, ನೀವು ಅವ್ರನ್ನೇ ಮದುವೆ ಆಗ್ತೀರಾ. ಸಪೋಸ್ ನೀವಿನ್ನೂ ಹೀಲಿಂಗ್ ಆಗಿಲ್ಲ, ಅದೇ ಒಂದು ಹಳೆ ವ್ಯಕ್ತಿ ಬಗ್ಗೆ ನೀವು ಕೊರಗ್ತಾ ಇದ್ದರೆ, ಸೊ ನೀವೇನು ಕೊರಗ್ತಾ ಇದ್ದೀರಾ ಈಗ ಅದನ್ನು ಯಾರೊಬ್ಬರು ನೋಡಿದ್ದಾರೆ. ಸೊ ನಿಮ್ಮ ಲೈಕ್ ಬ್ರೇಕಪ್ ಸ್ಟೋರಿ ಯಾರಿಗಾದ್ರೂ ಗೊತ್ತಿದ್ರೆ, ಸೊ ಅವರೇ ನಿಮಗೆ ಇಂಡೈರೆಕ್ಟಾಗಿ ಬಂದು ಮುಂದಿನ ದಿನಗಳಲ್ಲಿ ಪ್ರಪೋಸ್ ಆಗಿ ಅವ್ರನ್ನೇ ಮದುವೆ ಆಗೋ ಚಾನ್ಸಸ್ ಇದೆ. ಓಕೆ, ಲೆಟ್ ಇಟ್ ಬಿ ದೇರ್. ನಿಮ್ಮ ಲೈಫ್ 360 ಡಿಗ್ರಿ ಏರಿಯಾದಲ್ಲಿ ಇನ್ನು 8 ದಿನದಿಂದ 8 ವಾರಗಳ ಒಳಗಡೆ ತುಂಬ ಬದಲಾವಣೆ ಕಾಣ್ತಾರೆ. ಎಷ್ಟೊಂದು ಜನಕ್ಕೆ ನೀವು ಗುರುಗಳಾಗಿ ಆಗ್ತೀರ, ಎಷ್ಟೊಂದು ಜನಕ್ಕೆ ಗುರುಗಳು ಸಿಗ್ತಾರೆ. ಇದು ಜಸ್ಟ್ ಒಬ್ಬರು ಮನುಷ್ಯರೇ ಬರಬೇಕಂತೇನಿಲ್ಲ. ಒಂದು ವಿಡಿಯೋ, ಒಂದು ಎಲ್ಲೋ ನೀವು ಗೋಡೆ ಮೇಲೆ ನೋಡುವಂಥ ಬರಹಗಳು ನಿಮಗೆ ಗುರುವಾಗಿ ಕನ್ವರ್ಟ್ ಆಗುತ್ತೆ. ಸೊ ನಿಮ್ಮ ಲೈಫ್ ಖಂಡಿತ ಚೇಂಜ್ ಆಗ್ತಾಯಿದೆ, ಬದಲಾವಣೆ ಹಂತದಲ್ಲಿದೆ, ಇನ್ನೂ ಇಲ್ಲ. ನೀವು ಮಿಡ್ಡಲ್ಲಿದ್ದೀರ, ಸೊ ಎಡ್ಜ್ ಕ್ರಾಸಲ್ಲಿದ್ದೀರ, ಕ್ರಾಸ್ ರೋಡಲ್ಲಿ ನಿಂತಿದ್ದೀರ, ಎಲ್ಲೋ ಹೋಗಬೇಕು ಫ್ಲೈಟ್ಗೆ. ಬಟ್ ನೀವು ಏರ್ಪೋರ್ಟಲ್ಲಿ ವೆಯ್ಟ್ ಮಾಡ್ತಾಯಿದ್ದೀರ, ಟಿಕೆಟ್ ಬುಕ್ ಆಗಿದೆ, ಜಸ್ಟ್ ಫ್ಲೈಟ್ ಲ್ಯಾಂಡ್ ಆಗ್ತಾಯಿದೆ. ಬಿ ಪೇಷನ್ಸ್, ತಾಳ್ಮೆಯಿಂದ ಇರಿ, ಎಲ್ಲ ಒಳ್ಳೆಯದಾಗುತ್ತೆ. ಸೊ ಇದೇ ಒಂದು ಕಾರಣದಿಂದ ದೇವರು ಅವ್ರನ್ನ ನಿಮ್ಮ ಲೈಫಲ್ಲಿ ತೆಗ್ದಿರೋದು. ಹೋಪ್ ನಿಮ್ಗೆ ಈ ವಿಡಿಯೋ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನಿಮ್ಗೆ ಈಗ ಅಟ್ಲೀಸ್ಟ್ ನಗ್ತಾ ಇದ್ದೀರಾ, ಸದ್ಯ ಹೋಗೋದರಿದ್ರೆ ಹೊರಟೋಯ್ತು ಅಂತ. ಸೊ ಇನ್ಮೇಲಾದ್ರೂ ನಿಮ್ಮ ಫ್ಯೂಚರ್ ಪಾರ್ಟ್ನರ್ಗೆ, ನಿಮ್ಮ ಫ್ಯೂಚರ್ ಉಡೋ ಮಕ್ಕಳಿಗೆ, ಅಥವಾ ನಿಮ್ಮ ಮಕ್ಳು ಇಷ್ಟ ಇಲ್ಲ ಅಂದ್ರೆ ಓಕೆ, ಮದುವೆ ಇಷ್ಟ ಇಲ್ಲ ಅಂದ್ರೆ ಓಕೆ, ನಿಮ್ಮ ಫ್ಯೂಚರ್ ಸೆಲ್ಫ್ಗೆ ನೀವು ಮೋಸ ಮಾಡ್ಕೊಳ್ಬೇಡಿ. ನಿಮಗೋಸ್ಕರ ಬದುಕಿ. ಅಂಥವ್ರು ಹೊರಟೋಗಿದ್ದಾರೆ, ವಿಡಿಯೋನೂ ನೋಡಿದರೆ ಕ್ಲಾರಿಟಿ ಸಿಕ್ಕಿದೆ. ಇನ್ಮೇಲೆ ನೀವು ಕೊರಗಿದ್ರೆ ನಿಮ್ಮದೇ ಲೈಫ್ ವೇಸ್ಟ್ ಆಗುತ್ತೆ. ಸೊ ಇದು ಒಂದು ನಿಮಗೆ ಫೈನಲ್ ಮೆಸೇಜ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ, ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ನೀವೆಲ್ಲ ಡಿವೈನ್ ಸೋಲ್ಸ್, ನೀವು ಡಿವೈನ್ ಜೊತೆನೇ ಇರಬೇಕು. ಹ್ಯೂಮನ್ ನೇಚರ್ ಇವ್ರ ಜೊತೆ ಇರೋಕ್ಕೆ ಚಾನ್ಸೇ ಇಲ್ಲ. ಫೈಂಡ್ ದ ಡಿವೈನ್ ಒನ್. ಹೆಂಗೆ ಹುಡುಕೋದು? ನೀವು ಮೊದಲು ಕಂಪ್ಲೀಟ್ ಡಿವೈನ್ ಆಗಿ, ಎಲ್ಲ ಸರಿ ಹೋಗುತ್ತೆ. ಡಿವೈನ್ ಅಂತಂದರೆ ಹೇಗೆ? ದೇವರು ನಮ್ಮ ಮನೆ ಬಾಗಿಲು ಬಂದು ತಟ್ಬಿಟ್ಟು ಯಾವನು ಕೊಡೋದಿಲ್ಲ. ದೇವಸ್ಥಾನಕ್ಕೆ ಹೋಗಬೇಕು, ನಾವು ಪ್ರೇ ಮಾಡಬೇಕು, ನಾವು ಆರತಿ ಅರ್ಚನೆ ಮಾಡಬೇಕು, ಅವಾಗಲೇ ಹೊರ ಕೊಡೋದು. ನೀವು ಅದೇ ರೀತಿ ಇರಿ. ಸೊ ನಿಮ್ಮ ಹತ್ರ ಯಾರಾದರೂ ಬರಬೇಕು ಅಂತಂತಂದರೆ ಅಪಾಯಿಂಟ್ಮೆಂಟ್ ಇದೆಯಾ ಅಂತ ಕೇಳಿ. ಆ ರೀತಿ ನೀವು ಬದಲಾಗಿ ಬೆಳೀರಿ, ಎಲ್ಲ ಒಳ್ಳೆಯದಾಗುತ್ತೆ. ಧನ್ಯವಾದ. ಬಾಯ್, ಲವ್ ಯು ಆಲ್.